ಏಯ್ ಯಾಕೋ ಇಷ್ಟು ಬೇಗ ಎದ್ದು ಬಂದೆ? ಅಪ್ಪ ನೀನ್ ರೆಸ್ಟ್ ತಗೋ, ನಾನೇ ಹಾಲಕ್ಕಕ್ಕೆ ಹೋಗ್ತೀನಿ. ಬೇಡ ಕಣೋ, ನೀನ್ ಯಾಕೆ ಹೋಗ್ತೀಯಾ? ಈ ಸಲ ನೀನು 10ನೇ ಕ್ಲಾಸು, ನೀನ್ ಮನೇಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೋ, ಅವರೇ ಹೋಗ್ತಾರೆ. ಅಪ್ಪ ನೋಡು ಕೆಮ್ತಿದ್ದಾರೆ, ಈ ಚಳಿನಲ್ಲಿ ಆಚೆ ಹೋದ್ರಂತೂ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ. ಹೇಗಿದ್ರು ಎಕ್ಸಾಮ್ಸ್ ಹತ್ರ ಬರ್ತಿದೆ, ಹಾಲಾಕ್ಬಿಟ್ಟು ಬಂದು ಓದ್ಕೋತೀನಿ. ಏಯ್ ನೀನು ಓದ್ಕೋ, ನಾನು ಹಾಲಾಕ್ತೀನಿ. ಅಪ್ಪ ಬೇಡಪ್ಪ, ಇನ್ಮೆಯಿಂದ ನಾನೇ ಹಾಲಾಕ್ತೀನಿ, ನೀ ಹೋಗಿ ಮಲ್ಕೋ. ಅಪ್ಪ ಅಮ್ಮಂಗೆ ಇನ್ನೇನು ಬೇಕು ಹೇಳಿ? ನಮ್ಮ ಮಗ ಹರೀಶ ನಿಜವಾಗ್ಲೂ ಲಕ್ಷಕ್ಕೊಬ್ಬ. ಒಂದು ಕಡೆ ಓದ್ನಲ್ಲಿ ಮುಂದು, ಮತ್ತೊಂದು ಕಡೆ ಮನೆಯವ್ರ ಬಗ್ಗೆ ಕಾಳಜಿ, ಮನೆ ಕಡೆ ಜವಾಬ್ದಾರಿ. ಹೆಮ್ಮೆ ಅನಿಸುತ್ತೆ. SSLC ಓದ್ತಿದ್ದಾನೆ, ಸ್ಕೂಲ್ಗೆ ಫಸ್ಟು. ನಾವು ಹೆಚ್ಚಿಗೆ ಓದಿಲ್ಲ, ಆದರೆ 10ನೇ ಕ್ಲಾಸು ಓದೋದು ಕಷ್ಟ ಅಂತ ಬೇರೆಯವ್ರು ಹೇಳೋದು ಕೇಳಿದ್ದೀವಿ. ಓದಿನ ನಡುವೆನೂ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾನೆ. ನನ್ನ ಕಣ್ಣೇ ಬೀಳುತ್ತೆ ಅವನ ಮೇಲೆ. ಇಂಥ ಮಗನ ಪಡೆಯೋಕೆ ಪುಣ್ಯ ಮಾಡಿರಬೇಕು. Sarojini Naidu, known as the Nightingale of India, was one of the most dependable persons in whom Gandhiji could repose confidence. ರೀ, ಅವ್ನು ಓದ್ತಿರೋದು ನನಗಂತೂ ಅರ್ಥ ಆಗ್ತಿಲ್ಲ, ಆದರೆ ಅವ್ನು ಓದೋದು ಕೇಳಿಸ್ಕೊಂಡ್ರೆ ಒಳ್ಳೆ ಇಂಗ್ಲೀಷ್ ಟಿವಿನಲ್ಲಿ ಹೇಳ್ತಾರಲ್ಲ ಹಂಗಿದೆ ಅಲ್ವೇನ್ರಿ? ಹೂನಮ್ಮ, ನಿನ್ನ ಮಗ ಕೆಮ್ಮಿದ್ರೂ ಇಷ್ಟ ಆಗುತ್ತೆ, ಸೀನಿದ್ರೂ ಇಷ್ಟ ಆಗುತ್ತೆ. ನಾನು ಅವನ ಬಗ್ಗೆ ಏನು ಹೇಳಿದ್ರು ಅವನ್ನ ಹೊಗಳ್ತೀನಿ ಅಂತಿರಲ್ಲ. ಹೌದು ರೀ, ನನ್ನ ಮಗ ಬುದ್ಧಿವಂತಾನೆ, ಅವ್ನು ಹೊಗಳೋದ್ರಲ್ಲಿ ಏನು ತಪ್ಪು? ನಿಮಗೂ ಅವನ ಬಗ್ಗೆ ಹೇಳ್ಕೋಬೇಕು ಅಂತ ಆಸೆ ಆಗುತ್ತೆ, ಆದರೆ ನೀವು ಹೇಳ್ಕೊಳಲ್ಲ, ನಾನು ಹೇಳ್ಕೊತೀನಿ ಅಷ್ಟೇ. ಹೇಳೋದೆಲ್ಲ ನೀನೇ ಹೇಳ್ಬಿಟ್ಟಿಯಲ್ಲ, ಇನ್ನು ನಾನೇನೇನು ಹೇಳೋದು? Lakshmi Swaminathan was the commander of Rani Jhansi Regiment, the women's wing of Indian National Army founded by Subhash Chandra Bose. Madam, hello. ಅರೆ ಹರೀಶ, ನೀನೇನು ಹಾಲಾಗ್ತಾ ಇದ್ಯಾ? ಯಾಕೆ ಹಾಕ್ಬಾರ್ದ? ಹಾಗಲ್ಲ, ದಿನಾಲು ನೀನೇನಾ ಹಾಲಾಕೋದು? ಇವನ್ ಗೊತ್ತೇನಮ್ಮ ನಿಂಗೆ? ಹ್ಞೂಮ್ಮ, ನಮ್ಮ ಕ್ಲಾಸೆ. ಮಿಟ್ಟಮಲ್ಲಿ ಒಬ್ಬ ಹರೀಶ ಅಂತ ಫಸ್ಟ್ ಬಂದಿದೆ ಅಂತ ಹೇಳಿದ್ನಲ್ಲ, ಇವನೇ. ಓ ಹೌದಾ? ಇಷ್ಟ ದಿನ ಮತ್ತೆ ಹಾಲಾಕಕ್ಕೆ ಬರ್ತಾ ಇದ್ದಿದ್ದು? ನಮ್ಮ ತಂದೆ ಬರ್ತಿದ್ರು ಆಂಟಿ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನೇ ಬಂದೆ. ನೋಡು, ಅವ್ನು ಎಷ್ಟು ಬೇಗ ಎದ್ದು ಮನೆಯವ್ರಿಗೂ ಹೆಲ್ಪ್ ಮಾಡ್ಕೊಂಡು ಓದೋದ್ರಲ್ಲೂ ಮುಂದೆ ಇದ್ದಾನೆ. ನಾನು ಎದ್ದಿಲ್ವಾ? ಇವತ್ತೊಂದಿನ ಏನೋ ಎದ್ದಿದ್ಯಾ, ಟೆಸ್ಟ್ ಇದೆ ಅಂತ ಎಬ್ಸಿದ್ದಕ್ಕೆ ದಿನ ಎದ್ದೇಳ್ತೀಯಾ? ಹೇ, ಇವತ್ತು ಟೆಸ್ಟ್ ಇದೆಯಲ್ಲೋ, ನೀನ್ ನೋಡಿದ್ರೆ ಹಾಲಾಗ್ತಾ ಇದೆಯಾ? ಇವತ್ತಿನ ಟೆಸ್ಟ್ ಪೋರ್ಷನ್ಸ್ ಎಲ್ಲ ಓದ್ಕೊಂಡಿದ್ದೀನಿ, ಒಂಚೂರು ಭಯ ಇಲ್ಲ. ಸರಿ ಸರಿ, ನಾನು ಬೇರೆ ಮನೆಗಳಿಗೂ ಹಾಲಕ್ಕೆ ಹಾಕೋಬೇಕು, ಸ್ಕೂಲಲ್ಲಿ ಸಿಗೋಣ, ಬಾಯ್. ಯಾಕೆ, ಏನಾಯ್ತು? ಇವತ್ತು ಮ್ಯಾಥ್ಸ್ ಅಮ್ಮ, ಭಯ ಆಗ್ತಾ ಇದೆ. ಇವ್ನು ನೋಡು ಎಷ್ಟು ಆರಾಮಾಗಿದ್ದಾನೆ. ಲಾಸ್ಟ್ ಟೆಸ್ಟಲ್ಲೂ ಅವ್ನಿಗೆ ಔಟ್ ಆಫ್ ಔಟ್ ಸಿಕ್ತು. ಕಲ್ತ್ಕೋ, ಒಂದು ನೀರಿನ ಲೋಟನೂ ಎತ್ತಿಡಲ್ಲ, ನಿನ್ನ ಹತ್ರ ಒಂದು ಸಣ್ಣ ಕೆಲಸನೂ ನಾನು ಮಾಡಿಸಿಲ್ಲ, ಆದರೂ ವಿದ್ಯೆ ನೈವೇದ್ಯನೇ. ಹೌದೌದು, ಸಣ್ಣ ನೆಪ ಸಿಕ್ಕಿದ್ರು ಸಾಕು, ಹಿತ್ತಾಳೆ ಗೂಬೆನ ತಲೆ ಮೇಲೆ ಗಂಟಾಕ್ತೀರಾ. ತಗೋ. ಚಂದನ, ಚಂದನ, ಒಂದು ನಿಮಿಷ. ಚಂದನ, ಚಂದನ, ಒಂದು ನಿಮಿಷ ನಿಂತ್ಕೋ. ಚಂದನ, ಚಂದನ, ಚಂದನ,
ಅದೇ ಬಿಟ್ಟಾ? ಈ 2 ವರ್ಷದಿಂದ ಅವಳಿಂದ ಇದೇ ತರ ಸುತ್ತಾ ಇದೆಯಲ್ಲ, ಏನು ಪ್ರಯೋಜನ ಇಲ್ಲ. ದಾರಿಲಿ ಎಷ್ಟು ಎಲೆಕ್ಟ್ರಿಕ್ ಪೋಲ್ ಬರುತ್ತೆ, ಯಾವ್ಯಾವ ಟರ್ನಿಂಗ್ ಅಲ್ಲಿ ಯಾವ ಕಲರ್ ಕಾಂಪೌಂಡ್ ಇದೆ ಅಷ್ಟೇ ಯಾಕೆ, ಯಾವ್ಯಾವ ಬೀದಿಲಿ ಎಷ್ಟು ಬೀದಿನ ಇದೆ ಇರೋದನ್ನ ಕರೆಕ್ಟ್ ಆಗಿ ಹೇಳ್ತಾನೆ. ಮೀಟ್ರ್ ಇಲ್ಲ, ಏನ್ ಮಾಡೋದು? ಮೀಟ್ರ್ ಇಲ್ಲ ಅಂತೇನಲ್ಲಮ್ಮ, ಅವಳ ಹಿಂದೆ ಸುಮ್ಮನೆ ಅಫೇರ್ಗೆ ಅಂತ ತಿರುಗ್ತಾ ಇಲ್ಲ ನಾನು. ಟ್ರೂ ಲವ್ ಕಂಡ್ರು, ನಿಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಆಹಾ, ಕೇಳ್ರಪ್ಪ, ನಮ್ಮ ಉತ್ತರ ಕುಮಾರ ಧೈರ್ಯದ ಭಾಷಣ ಬಿಗಿತಿದ್ದಾನೆ. ಏಯ್, ಏನ್ ಉತ್ತರ ಕುಮಾರ ಅಂತ ಇದೆಯಾ? ನಾನ್ ಮನ್ಸ್ ಮಾಡಿದ್ರೆ ನಾಳೆನೆ ಅವಳಿಗೆ ಐ ಲವ್ ಯು ಅಂತ ಹೇಳ್ತೀನಿ, ನೋಡ್ತಾ ಇರು. ಮಗ ಈ ಲೆವೆಲ್ಗೆ ಅವಮಾನ ನಾನು ನೋಡಿರ್ಲಿಲ್ಲ ಮಗ. ಅವನ್ಯಾರು ಗೊತ್ತೇನು? ಹಾಲಾಕವನು ಹೋಗಿ ಹೋಗಿ ಅವನ ಹತ್ರ ಈ ರೇಂಜಿಗೆ ತೋಲ್ಬೇಕಾ? ನೀನ್ ಹೀಗೆ ನೋಡ್ಕೊಂಡ್ ಕುಂತೀರೋ, ಅವ್ನ ಅವಳು ನೆತ್ತಾಕೊಂಡು ಹೋಗ್ಬಿಡ್ತಾನೆ. ಇವನ್ ನಮ್ ಫ್ರೆಂಡ್ ಏನು ಬಡ್ಕೋಬೇಕು ಅಲ್ವೋ? ಅವ್ನ್ ಹೆಂಗೋ ಬಂದ ಬೀಚ್ ಮೇ. ಹೇ ಕಮಾನ್, ಒಂದೇ ಕ್ಲಾಸಲ್ಲಿ ಓದ್ತಾರೆ, ಕ್ಲಾಸ್ಮೇಟ್ಸ್, ಬೆಸ್ಟ್ ಫ್ರೆಂಡ್ಸ್ ಕೂಡ ಆಗಿರ್ಬೋದು. ಜೊತೆಲಿದ್ರು ಒಂದ್ ಮಾತ್ರಕ್ಕೆ ಸಂಬಂಧ ಕಟ್ಟಕ್ಕಾಗುತ್ತೇನಾ? ಪೆಪ್ರೂಮೆಂಟ್ ಚಿಕ್ಕ ಹುಡುಗರೇನೋ ನಾವು, ನೋಡಿದ್ರೆ ಗೊತ್ತಾಗಲ್ವಾ? ಅವ್ರಿಬ್ರು ಮಧ್ಯದಾಗೆ ಸಮಥಿಂಗ್ ಇದೆಯಮ್ಮ. ಕಾಮಲೆ ಬಂದವ್ರಿಗೆ ಕಾಣೋದೆಲ್ಲ ಹಳದಿನೇ. ಆಯ್ತಪ್ಪ, ನೀನ್ ಹೇಳೋದು ಅವ್ರಿಬ್ರ ಮಧ್ಯೆ ಏನಿಲ್ಲ, ಓಕೆ, ನಿನ್ ಮಾತು ಸರಿ ಅಂತಾನೆ ಅನ್ಕೊಳ್ಳೋಣ. ಇವ್ರು ಹೇಳ್ತಿವ್ರ ಪ್ರಕಾರ ಅವ್ರಿಬ್ರ ಮಧ್ಯೆ ಲವ್ ಇತ್ತು ಅನ್ಕೋ, ಆಗೇನೋ ಮಾಡ್ತೀಯಾ? ಹಂಗೇನಾರ ಆಗ್ಲಿ, ನನ್ ಮಗನ್ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಈ ಮಾತುಗಳೆಲ್ಲ ನಮ್ಮ ಮುಂದೆ ಹೇಳಕ್ ಲಾಯಕ್ ನೀನು. ನನ್ ಮಗನೇ 2 ವರ್ಷದಿಂದ ಅವಳಿಂದ ಹಿಂದೆನೆ ಸುತ್ತರಿತಾ ಇದ್ದಲ್ಲೋ. ಹಾಯ್ ಹಲೋ ಹೇಳೋ ಧೈರ್ಯ ಇಲ್ಲ ನಿನ್ಗೆ, ಇನ್ನು ಅಂಥದ್ರಲ್ಲಿ ಅವನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾ ಇದ್ಯಾ? ಲೋ ಅಣ್ಣ, ಏನಾದ್ರೂ ಹೇಳಿದ್ರೆ ನಂಬಂಗಿರ್ಬೇಕು. ಅಪ್ಪ ಹೌದು ಇರ್ಬೋದು, 2 ವರ್ಷದಿಂದ ನಾನು ಅವಳ ಜೊತೆ ಮಾತಾಡಿಸ್ದೇ ಇರ್ಬೋದು, ಅದರ ಅರ್ಥ ಮಾತಾಡಿಸ್ದೆ ಹಂಗೆ ಎದ್ಬಿಡ್ತೀನಿ ಅಂತಲ್ಲ. ಡೆಫಿನೆಟ್ ಆಗಿ ನಾನು ಅವಳ ಜೊತೆ ಮಾತಾಡ್ತೀನಿ. ಯಾವಾಗ ಮಾತಾಡಿಸ್ತೀಯಾ? ಅವಳ ಮದ್ವೆ ದಿನನಾ? ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಂಗ್ ಕಣ್ರು. ಹಾಯ್ ರಾಜಿ. ಏನೋ ಇವತ್ ಗಾಳಿ ಈ ಕಡೆ ಬೀಸ್ಬಿಟ್ಟಿದೆ. ಹಂಗೇನಿಲ್ಲ, ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಹೋಗ್ತಿದ್ನಲ್ಲ, ನಿನ್ ಬೇರೆ ನೋಡಿದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡೆ. ಮತ್ತೆ ಹೆಂಗಿದೆ ಪ್ರಿಪ್ರೇಷನ್? ಹಾ ಚೆನ್ನಾಗಿದೆ. ನೀನ್ ಎವ್ರಿಡೇ ಹಿಂಗೆ ತಾನೇ ಹೋಗೋದು? ಹೌದು, ಯಾಕೆ? ಇಷ್ಟು ದಿನ ಇಲ್ದೇ ಇರೋದು ಇವತ್ತೇನು ವಿಶೇಷ? ನಿಲ್ಲಿಸ್ಬಿಟ್ಟು ಮಾತಾಡ್ತಿದ್ಯಾ? ಏನೋ ಇದೆ, ಹೇಳು, ಪರವಾಗಿಲ್ಲ. ಇಲ್ಲ ಹಂಗೆಲ್ಲ ಏನಿಲ್ಲ. ಆಹಾ ಕಳ್ಳ, ನಗು ನೋಡು, ಏನು ಇಲ್ಲ ಅನ್ನೋದ್ರಲ್ಲಿ ಎಲ್ಲ ಇದೆ ಅಂತ ಹೇಳ್ತಿದ್ಯಾ? ಇಲ್ಲ ಸೀರಿಯಸ್ಲಿ ಹಂಗೆಲ್ಲ ಏನಿಲ್ಲ. ಬಟ್ ನಿನ್ನ ಫ್ರೆಂಡ್ ಚಂದನ, ಅದೇ ಅನ್ಕೊಂಡೆ. ಲೇ, ಅವಳು ಸವಾಸಕ್ಕೆ ಹೋಗದೆ ಇರೋದೇ ವಾಸಿ, ಅದು ಭಾರಿ ಕುಡ್ಮಿ. ಓದು ಓದು ಓದು, ಅವಳಿಗೆ ಅಷ್ಟು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಬಟ್ ಆ ಹರೀಶ್ ಜೊತೆನಲ್ಲಿ ಸುತ್ತಾಡ್ತಾ ಇರ್ತಾಳಲ್ಲ, ಅವನು ಅದೇ ಕೇಸು. ಸ್ಕೂಲ್ ಅಲ್ದರೆ ರೋಡಲ್ಲೂ ಸೈನ್ಸ್ ಮ್ಯಾಥ್ಸ್ ಅಂತ ಮಾತಾಡ್ಕೊಂಡು ಓಡಾಡ್ತಿರ್ತಾರೆ. ಅವರಿಬ್ರು ಒಟ್ಟಿಗೆ ಇದ್ರೆ ನಾವೆಲ್ಲ ಮೆಲ್ಲಗಲಿಂದ ಎಸ್ಕೇಪ್ ಆಗಿ ಹೋಗ್ತೀವಿ. ನಾನೆಲ್ಲೋ ಅವರಿಬ್ರು ಬರೀ ಫ್ರೆಂಡ್ಸ್ ಅಲ್ಲ, ಬಟ್ ಸಮಥಿಂಗ್ ಸ್ಪೆಷಲ್ ಅನ್ಕೊಂಡಿದ್ದೆ. ನನ್ನ ಪ್ರಕಾರ ಆ ಥರ ಏನಿಲ್ಲ, ಬಟ್ ಚಂದನಂಗೆ ಹರೀಶ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಮನೆ ಕಡೆನೂ ಕಷ್ಟಪಡ್ತಾನೆ, ಜೊತೆಗೆ ಓದ್ರಲ್ಲಿ, ಆಟದಲ್ಲಿ ಎಲ್ಲದರಲ್ಲೂ ಮುಂದಿದ್ದಾನೆ. ಅದಕ್ಕಿರ್ಬೋದು ಅವನ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತಾಳೆ.
ಹೌದು, ಅವಳ ಮನೆಯಲ್ಲಿ ಬರುತ್ತೆ. ಯಾಕೆ ಮನೆ ಹತ್ರ ಹೋಗಿ ಬೀಟ್ ಹೊಡಿಯಕ್ಕ? ಏ ಚಿಚಿ ಹಂಗಲ್ಲ, ಬಟ್ ಸುಮ್ಮನೆ ಕೇಳಿದೆ. ಅಂಕಲ್ ಫ್ರೆಂಡ್ ಸೇಟು ಇದಾರಲ್ಲ, ಅವ್ರ ಅಂಗಡಿಯಿಂದ 3ನೇ ಮನೆನೇ ಇವಳ್ದು. ಹುಷಾರು, ಅವ್ರ ಅಪ್ಪ ಮುಂಚೆ ಮಿಲ್ಟ್ರಿಯಲ್ಲಿ ಇದ್ರಂತೆ. ಏನಾದ್ರು ತರಲೆ ಮಾಡಿದ್ರೆ ಸೀದಾ ಗನ್ಗೆ ಕೈ ಹಾಕೋದು. ಹಂಗೆಲ್ಲ ಏನಿಲ್ಲಮ್ಮ. ಆಮೇಲೆ ನೀನು ಅಷ್ಟೇ, ಹರೀಶು ನನ್ನ ಫ್ರೆಂಡ್ ಮನೆ ಬಗ್ಗೆ ವಿಚಾರಿಸ್ದ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ತಿರ್ಗಾಡ್ಬೇಡ. ಹೌದು, ನಾಳೆನೇ FM ರೇಡಿಯೋನಲ್ಲಿ ಹೇಳೋಣ ಅಂತಿದ್ದೆ. ಹೋಗಲ್ಲ, ನನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಏ ಹಂಗೆಲ್ಲ ಏನಿಲ್ಲ, ಅಂಕಲ್ ಆಂಟಿನ ಕೇಳ್ದೆ ಅಂತ ಹೇಳು. ಓಕೆ ಬಾಯ್. ಬಾಯ್. ಏನಾ ಏನ್ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ಇಲ್ವಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿನ್ ಸ್ಕೂಲ್ ಸೀನಿಯರ್, ನಿನ್ ಸ್ಕೂಲಲ್ಲೇ ಓದಿದ್ದು. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸರಿ, ಏನ್ ಇವಾಗ ಏನ್ ವಿಷಯ? ನೋಡು, ನಮ್ಮ ಹುಡುಗಿ ತಂಟೆಗೆ ಬರ್ಬೇಡ, ಚೆನ್ನಾಗಿರಲ್ಲ. ನಿಮ್ ಹುಡುಗಿನ? ಯಾರು? ಚಂದನ. ಓ, ನಮ್ ಚಂದನನಾ? ನಿನ್ ಚಂದನ ಅಲ್ಲ, ನನ್ ಚಂದನ. ಆಯ್ತು, ನಿಮ್ ಚಂದನನೇ. ಏನಿವಾಗ ಬಿಡಿ. ಅವಳ ತಂಟೆಗೆ ಹೋಗ್ಬೇಡ, ಅವಳ ಹತ್ರ ಮಾತಾಡ್ಸ್ಬೇಡ. ಅವಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಅದು 2 ವರ್ಷದಿಂದ. ಸರಿ, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಯಾಕೆ ಹೇಳ್ತಿದ್ದೀರಾ? ಚಂದನ ನನ್ನ ಫ್ರೆಂಡು, ಅದಕ್ಕೆ ನಾನು ಅವಳ ಜೊತೆ ಮಾತಾಡಿಸ್ತೀನಿ, ಅವಳು ನನ್ನ ಜೊತೆ ಮಾತಾಡ್ತಾಳೆ ಅಷ್ಟೇ. ಅದನ್ನೇ ಬೇಡ ಅಂತ ಇರೋದು. ಬಿಟ್ಬಿಡು. ನನ್ನ ಬಗ್ಗೆ ನಿನ್ಗೇನೋ ಸರಿಯಾಗಿ ಗೊತ್ತಿಲ್ಲ. ನೋಡಿ, ನಿಮ್ ಬಗ್ಗೆ ತಿಳ್ಕೊಳಕ್ ನಂಗೆ ಟೈಮೂ ಇಲ್ಲ, ಬೇಕಾಗೂ ಇಲ್ಲ. ನನಗೆ ಲೇಟ್ ಆಗ್ತಿದೆ, ಸ್ಕೂಲ್ಗೆ ಹೋಗ್ಬೇಕು. ದಾರಿ ಬಿಡಿ. ಲವ್, ನೀನ್ ಸುಮ್ಮನೆ ಲವ್ ಲವ್ ಅಂತ ಬಡ್ಕೊಂತೀರು. ಅವ್ನು ಲವ್ ಇಲ್ಲ ಅಂತ ಹೇಳಿ ನಿಮ್ಮ ಹುಡುಗಿ ಎದಾಕ್ ಓಡಾಕ್ತಾನೆ. ನೋ ನೋ ವೇ, ನಾನು ಅವಳನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀನ್ ಬೇಕು ಅನ್ಸಿದ್ದೆಲ್ಲ ನಿಮ್ಮಮ್ಮ ನೀನ್ ಕೇಳೋದಕ್ಕೆ ಮುಂಚೆನೆ ಕೊಡಿಸ್ಬಿಡ್ತಾರ. ಬಟ್ ಇದು ಹಂಗಲ್ಲಮ್ಮ, ಇದಕ್ಕೆ ನೀನೇ ಎಫರ್ಟ್ಸ್ ಹಾಕ್ಬೇಕು. ಅದು ನಿನ್ನಿಂದ ಆಗಲ್ಲ ಬಿಡು, ನೀನ್ ಆ ಲೆವೆಲ್ ಎಫರ್ಟ್ಸ್ ಎಲ್ಲ ಹಾಕಕ್ಕಾಗಲ್ಲ. ನೋ ನೋ ವೇ, ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಬರೀ ಮಾತಾಡ್ತೀಯ ಅಷ್ಟೇ. ಅವ್ ನೋಡು, ಹಾಲಾಕ್ ಇಂಪ್ರೆಸ್ ಮಾಡ್ದ. ನಿನ್ನವ್ರ ಮನೆಗೆ ದಿನಸಿ ತಗೊಂಡೋಗಿ ಡವ್ ಹೊಡಿ. ನೀವೆಲ್ಲ ನನ್ನನ್ನು ಹಿಂಗೆ ಹಂಗಿಸ್ತಾ ಇರಿ. ಡೆಫಿನೆಟ್ಲಿ ನಾನು ಅವಳನ್ನ ಮಾತಾಡ್ಸಿಲ್ಲ ಅಂದ್ರೆ ಕೇಳಿ, ನಾನು ಏನು ಅಂತ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಕೇಳು, ಮಾಡೇ ಮಾಡ್ತೀನಿ. ರಕಿ, ನಾಳೆ ಬೈಕ್ ಸರ್ವಿಸಿಗೆ ಬಿಡು. 3 ತಿಂಗಳಾಯ್ತಲ್ವಾ? ಇಲ್ಲಾಂದ್ರೆ ಲ್ಯಾಪ್ಸ್ ಆಗುತ್ತೆ ಕಣೋ. ಮಾ, ನೀನು ಯಾಕೆ ನಾನೇನಾದರೂ ಕೇಳಕ್ಕೆ ಮುಂಚೆನೇ ನನಗೆ ತಂದು ಕೊಟ್ಬಿಡ್ತೀಯ? ಅವೆಲ್ಲ ಯಾಕಿವಾಗ? ಇನ್ಮೇಲೆ ಏನು ಕೊಡ್ಸೋದೇ ಇಲ್ಲ ಬಿಡು ನಿನಗೆ. ಮಾ ಹಂಗಲ್ಲಮ್ಮ, ನನಗೇನಾದರೂ ಬೇಕು ಅಂತ ಅನ್ಸಿದ್ರೆ ನಾನು ಕೇಳಕ್ಕೆ ಮುಂಚೆ ನೀನು ತಂದು ಕೊಡೋದ್ರಿಂದ ನನಗೆ ಆ ಕಾಂಪಿಟೇಟಿವ್ ಮೈಂಡ್ಸೆಟ್ ಅಂತಾರಲ್ಲ, ಅದೆಲ್ಲೋ ಮಿಸ್ ಆಗ್ತಿದೆ ಅನ್ನಿಸ್ತಾ ಇದೆ ನನಗೆ. ಹೌದಾ? ಇನ್ಮೇಲೆ ಬಾಯ್ ಬಡ್ಕೊಂಡ್ರೆ ನಿನ್ಗೇನು ಕೊಡ್ಸಲ್ಲ, ನೋಡ್ತಾ ಇರು. ಅಯ್ಯೋ ಮಮ್ಮಿ, ಹಂಗಲ್ಲ. ನಾನು ಕೇಳೋದನ್ನ ಕೇಳಕ್ಕೆ ಮುಂಚೆನೇ ಕೊಡಿಸ್ಬಿಡ್ತೀಯ ನೀನು. ಈಗ ನೋಡು, ಇವಾಗ ನಂಗೇನೋ ಬೇಕು, ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಏನಪ್ಪ ರಾಜ, ಯಾವ್ದಾರು ಹುಡುಗಿಗೆ ಲೈನ್ ಹೊಡಿತಿದ್ಯಾ ಹೆಂಗೆ? ನಿಂಗೆ ಗೊತ್ತಾಯ್ತು? ನಿಮ್ಮಪ್ಪನು ನಿನ್ನ ವಯಸ್ಸು ದಾಟೇ ಬಂದಿರೋದು. ಅವ್ರ ಮಂಗಾಟಗಳೆಲ್ಲ ನಿನ್ನಲ್ಲಿ ರೀಪ್ಲೇ ಆಗ್ತಿದೆ ಅಷ್ಟೇ. ವಾವ್, ಹಂಗಾದ್ರೆ ಡ್ಯಾಡಿನೂ ಕದ್ದು ಮುಚ್ಚಿ ನಿನ್ನ ನೋಡಕ್ ಬಂದು ನಿನ್ಗೋಸ್ಕರ ಕಾಳಾಗ್ತಿದ್ರಾ? ಅಯ್ಯೋ, ಸುಮಾರು ಸಲ ಬಂದಿದ್ರು. ನಾನು ರೆವಿನ್ಯೂ ಆಫೀಸರ್ ರೇಷನ್ ಕಾರ್ಡ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರು. ಮನೇಲಿ ಯಾರ್ಯಾರಿದ್ದೀರಾ ಅಂತ ಕೇಳಿ ಡೇಟ್ ಆಫ್ ಬರ್ತ್ ಎಲ್ಲ ತಗೊಂಡೋಗಿದ್ರು. ಅವಾಗ್ಲೇ ನಿಮ್ಮಪ್ಪ ನಂಗೆ ಇಷ್ಟ ಆಗಿದ್ದು. ಚಂದನನ್ ಫ್ರೆಂಡ್ ಹರೀಶ ಹಾಲು ಹಾಕೋದು ಚಂದನಂಗೆ ಇಂಪ್ರೆಸ್ ಆಗಿದೆ. ಇಲ್ಲೂ ಅದೇ ಕೇಸು. ಮನೆಗೆ ನುಗ್ಗಿ 2 ಡೈಲಾಗ್ ಹೊಡೆದ್ರೆ ಅಕ್ಕಿ ಬುಟ್ಟಿಗೆ ಬೀಳುತ್ತೆ. ರಕಿ, ಏನ್ ಯೋಚನೆ ಮಾಡ್ತಿದ್ಯೋ? ಏನಿಲ್ಲಮ್ಮ, ಥ್ಯಾಂಕ್ಸ್, ಬಾಯ್.
ಹಲೋ ಮ್ಯಾಮ್, ನೀವು ಆರ್ಡರ್ ಮಾಡಿದ್ರಲ್ಲ ಆನ್ಲೈನಲ್ಲಿ ಬುಕ್ಸ್. ಯಾವುದು ಬುಕ್ಸ್ ಆರ್ಡರ್ ಮಾಡಿಲ್ವಲ್ಲ ನಾವು? ಇಲ್ಲ ಮೇಡಮ್, ಆ್ಯಕ್ಚುಲಿ ಅಡ್ರೆಸ್ಸು ನಿಮ್ಮದೇ ಇದೆ ನೋಡಿ. 10th ಓದೋರು ಯಾರೋ ಇದನ್ನೆಲ್ಲ ಆರ್ಡರ್ ಮಾಡಿರಬೇಕು, ಯಾಕಂದರೆ ಇದೆಲ್ಲ 10th ಸ್ಟ್ಯಾಂಡರ್ಡ್ ಡೈಜೆಸ್ಟ್ಗಳು. ನಿಮ್ಮ ಮನೇಲಿ ಯಾರೋ 10th ಓದೋರು ಇದ್ದಾರೆ, ಐ ಮೀನ್ ಇರಬೇಕು. ಕರೀರಿ ಮೇಡಮ್, ವಿಚಾರಿಸಿ ನೋಡಿ. ಓ ಹೌದಾ, ಒಂದು ನಿಮಿಷ. ಚಂದು ಚಂದು, ನೀನು? ಹೌದು, ನೀನು ಸ್ಕೂಲ್ ಸೀನಿಯರ್ ರಾಕೇಶ್. ಆ್ಯಕ್ಚುಲಿ ನಮ್ಮಮ್ಮ ಕಾರ್ಪೊರೇಟ್ರು. ಹ್ಞೂ ಆಂಟಿ, ನಮ್ಮಮ್ಮ ಕಾರ್ಪೊರೇಟ್ರು. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ನೀನು ಯಾಕೆ ಇದನ್ನೆಲ್ಲ ಮಾಡ್ತೀಯಾ, ನೀನು ಕೂತು ತಿನ್ನೋ ಅಷ್ಟು ಬಾಡಿಗೆ ಬರುತ್ತೆ, 2 ಜನ್ಮಕ್ಕಾದರೂ ಸಾಕಾಗಲ್ಲ ಅಂತ. ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಆಂಟಿ. ಜೀವನದಲ್ಲಿ ಸ್ವಂತಿಕೆ ಅನ್ನೋದು ಮುಖ್ಯ ಅಲ್ವಾ? ನೋಡಿ, ಅದೆಲ್ಲ ಏನೇ ಇರ್ಬೋದು, ಆದರೆ ಈ ಬುಕ್ಸ್ಗಳನ್ನ ನಾನು ಆರ್ಡರ್ ಮಾಡಿಲ್ಲ, ಸಾರಿ. ಓ ಹೌದಾ, ಬಟ್ ಒಂದ್ಸಲ ಓದಿ ನೋಡ್ಬೋದಲ್ವಾ, ಹೆಲ್ಪ್ ಆಗ್ಬೋದು. ಬೇಡ, ನಾನು ಡೈಜೆಸ್ಟ್ ಎಲ್ಲ ಓದೋದಿಲ್ಲ, ಥ್ಯಾಂಕ್ಸ್. ಇಟ್ಸ್ ಓಕೆ ಆಂಟಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಆಂಟಿ. ಮನೆ ಇದೆ ಅಂತ ಕನ್ಫರ್ಮ್ ಆಯ್ತಲ್ಲ, ಅಷ್ಟು ಸಾಕು. ಮೇಡಮ್, ಮೇಡಮ್ ಹಾಲು. ಏನೇನು ಹೊಸ ವೇಷ? ಅದು ಬೆಳಿಗ್ಗೆ ಹೊತ್ತು ಫ್ರೀ ಆಗಿರ್ತೀನಲ್ಲ, ಸೊ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ನೋಡು, ನಿನ್ನ ಮಂಗಾಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಮ್ಮ ಮನೆಗೆ ಹರೀಶಾನೇ ಹಾಲಾಗ್ತಾ ಇರೋದು, ನಾವು ಅವನ ಹತ್ರನೇ ತಗೊಳ್ಳೋದು. ನೀನು ಹೊರಡು. ಕಮಾನ್ ಚಂದನ, ಇದು ನಂದಿನಿ ಹಾಲೆ, ಬೆಂಗಳೂರು ಡೈರಿದೇನೆ, ನಮ್ಮ ಮನೇಲಿ ಪ್ಯಾಕ್ ಮಾಡಿದ್ದಲ್ಲ. ನೀವು ಈ ಥರ ಎಲ್ಲ ಆಡಿ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ನಾನು ಆ ಥರ ಅಲ್ಲ, ತಾವಿನ್ ಹೊಡ್ಬೋದು. विद्यं ददाति विनयं, विनयं ददाति पात्रतां, पात्रत्वं धनाप्नोति, धनात् धर्मं तथा सुखं. ರೀ, ಇವನು ಓದ್ತಿರೋದು ಕನ್ನಡ ಅಂತೂ ಅಲ್ಲ, ಹಿಂದಿ ಏನಾದರೂ ಕಲಿತಿದ್ದಾನಾ? ಏ ಮಂಗಿಲ್ಲೆ, ಅದು ಸಂಸ್ಕೃತ ಕಣೆ. ಸಂಸ್ಕೃತನಾ? ಓ, ಅಂದ್ರೆ ನಮ್ಮ ಐನೋರು ಹೇಳ್ತಾರಲ್ಲ ಅದಾ? ಅದನ್ನ ಯಾವಾಗ ಕಲ್ತಾರ ಇವನು? ಅಂದರೆ ವಿದ್ಯೆಯು ವಿನಯವನ್ನು ನೀಡುತ್ತದೆ, ವಿನಯವು ಪರಿಚಯವನ್ನು ನೀಡುತ್ತದೆ. ಪರಿಚಯವು ಸಂಪಾದನೆಯನ್ನು ತರುತ್ತದೆ, ಆ ಸಂಪಾದನೆಯಿಂದ ಧರ್ಮವು ಹಾಗೂ ಸುಖವು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕತ್ತಲೆಯನ್ನು ಓಡಿಸಬಲ್ಲದು ವಿದ್ಯೆ ಒಂದೇ. ಹಲೋ, ಒಂದು ನಿಮಿಷ. ಏನ್ರಿ ಮತ್ತೆ ಏನ್ ನಿಮ್ದು? ಇವತ್ತಿನ ಡಿಬೇಟ್ ಕಾಂಪಿಟೇಷನಲ್ಲಿ ನೀನು ಗೆಲ್ಲಬಾರ್ದು. ಯಾಕೆ?
ಅವಾಗ್ಲೇ ಕಣೋ ಚಂದನ ಗೆಲ್ಲಕ್ಕಾಗೋದು. ಹಂಗಂತ ಚಂದನ ಹೇಳಿದ್ಲಾ? ಹೇಯ್, ಯಾರು ಹೇಳಿದ್ರೇನೋ ಮುಚ್ಕೊಂಡು ಹೇಳಿದ್ ಕೇಳಕ್ ಕಲ್ತ್ಕೋ. ಸಾಧ್ಯನೇ ಇಲ್ಲ. ನಾನ್ ನನಗ್ ಬಂದಂಗ್ ಮಾತಾಡ್ತೀನಿ, ಅವಳಿಗೆ ಬಂದಂಗ್ ಮಾತಾಡ್ತಾಳೆ. ಯಾರು ಗೆಲ್ತಾರೋ ಸೋಲ್ತಾರೋ ಅದೆಲ್ಲ ನಮ್ ಕೈನಲ್ಲಿ ಇರಲ್ಲ, ಎಲ್ಲ ಜಡ್ಜು ಡಿಸೈಡ್ ಮಾಡೋದು. ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳು, ಸ್ವಾವಲಂಬಿಗಳು ಆಗಿರಬೇಕು. ಸ್ವಾಭಿಮಾನದಿಂದ ನಮ್ಮ ತನವನ್ನು ಉಳಿಸಿಕೊಳ್ಳಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ ನಾವೆಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹಂತಿ ಪಾವಕಃ. ಇದರ ಅರ್ಥ ಶಸ್ತ್ರಗಳಿಂದ ತುಂಡಾಗಿಸಲು ಸಾಧ್ಯವಿಲ್ಲ, ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ. ಜ್ಞಾನವು ವಿದ್ಯೆಯು ಹಂಚಿದಷ್ಟು ಹೆಚ್ಚುತ್ತದೆ. ಚಂದನ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಚಂದನ, ಐ ಲವ್ ಯು. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ನಿಂದ ಬಿದ್ದಿದ್ಯಲ್ಲ. ನನ್ಗೆ ಲವ್ ಎಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತೀಯಾ? ಮತ್ತೆ ಆ ಹರೀಶನ್ ಜೊತೆ ಓಡಾಡ್ತಿರ್ತೀಯಾ? ಲವ್ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗೊಂದು ಕಂಡ್ರೆ ಇಷ್ಟ. ನೋಡು, ನಾನು ನಿನ್ನ 2 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ ನಿನಗೆ ಲವ್ ಮಾಡಕ್ಕೆ? ನಾನ್ ಹೇಳಿದ್ನಾ? ನೋಡು, ನನಗ್ ನೀನಂದ್ರೆ ಇಷ್ಟ ಇಲ್ಲ. ಸುಮ್ನೆ ನನಗ್ ತೊಂದರೆ ಕೊಡ್ಬೇಡ. ನಿನ್ ಜೊತೆ ನನಗ್ ಮಾತಾಡಕ್ಕೂ ಇಷ್ಟ ಇಲ್ಲ. ಅಮ್ಮ, ಇವತ್ತೇ ಕೊನೆ ದಿನ. ಇವತ್ತು ಸ್ಕೂಲ್ ಮುಗ್ದೋಗುತ್ತೆ. ಇವತ್ತೆಲ್ಲ ಪ್ರೈಸಸ್ ಕೊಡ್ತಾರೆ, ನೀವು ಬರ್ಲೇಬೇಕಮ್ಮ. ಇವತ್ತು ತುಂಬಾ ಕೆಲಸ ಇದೆ ಕಣೋ ನನಗೆ, ನಂಗೆ ಬರೋಕ್ಕಾಗಲ್ಲ. ನಿಮ್ಮಪ್ಪ ಬರ್ತಾರ ಕೇಳು. ಮೈ ಸರಿಯಿಲ್ಲ ಕಣೋ, ಇಲ್ಲಾಂದ್ರೆ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂತಿದ್ದ. ನನಗೂ ಬರೋದಕ್ಕೆ ಆಸೆ, ಅದಲ್ಲಿ ಬಾಳೋದು ಕೂತ್ಕೊಳಕ್ ಆಗಲ್ಲ ಕಣೋ. ನೋಡು, ನಾವೆಲ್ಲೇ ಇದ್ರು ನಮ್ಮ ಆಶೀರ್ವಾದ ಸದಾ ನಿನ್ ಮೇಲೆ ಇರುತ್ತೆ. ಹೋಗ್ಬಿಟ್ ಬಾ. ಆಹಾ, ಈ ಫಿಲಮ್ ಡೈಲಾಗ್ ಎಲ್ಲ ಏನ್ ಕಮ್ಮಿ ಇಲ್ಲ. ಹೋಗ್ಬಿಟ್ಟು ಬರ್ತೀನಿ. ಹುಷಾರೋ. ಆಹಾ. ಅವತ್ತು ಸ್ಕೂಲಲ್ಲಿ ಅವನ ಖುಷಿ ಸಡಗರ ನೋಡೋಕ್ಕೆ ನಾವು ಬರಲಿ ಅಂತ ಆಸೆ ಪಟ್ಟ. ಆದರೆ ನಾವು ಹೋಗೋಕ್ಕಾಗಲಿಲ್ಲ. ಅವತ್ತು ನಾವು ಹೋಗಿದ್ದಿದ್ರೆ
ಈ ದಿನ ಬರ್ತಿರ್ಲಿಲ್ಲ. ನಾವು ತಪ್ಪು ಮಾಡಿದ್ವಿ. ಒಳ್ಳೆ ಮಾತನ್ನ ಹೇಳಿದ್ರೆ ಅರ್ಥನೇ ಆಗಲ್ಲ ನಿನ್ಗೆ. ಇವತ್ತೆರಡರಲ್ಲಿ ಒಂದು ಡಿಸೈಡ್ ಆಗ್ಬೇಕು. ಇಲ್ಲ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಯಾವತ್ತಿಂದ ನೋಡ್ತಿದ್ದೀನಿ, ಏನ್ ದೊಡ್ಡ ಲಾಡ ನೀನು. ಬಾ, ನಾನು ಯಾರು ಅಂತ ಇರ್ರೋ ಸ್ಕೂಲ್ ಮುಂದೆ ಗಲಾಟೆ ಬೇಡ. ಆ ಕಡೆ ಹೋಗಿ ಮಾತಾಡೋಣ. ನಡಿ, ಆ ಕಡೆ ಹೋಗಿ. ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು ಚಂದನನ್ ಜೊತೆ ಓಡಾಡಬಾರ್ದು, ಚಂದನನ್ ಜೊತೆ ಮಾತಾಡಬಾರ್ದು ಅಂತ. ಯಾಕೋ ಮಾತಾಡಬಾರ್ದು? ಅವಳು ನನ್ನ ಕ್ಲಾಸ್ಮೇಟು, ನಿನ್ಗೇನ್ ಕಷ್ಟ? ನನಗೇನ್ ಕಷ್ಟನಾ? ನನಗೇನ್ ಕಷ್ಟನಾ? ಏನ್ ಮಾಡ್ತಾ ಇದೀಯ? ಜಾಮೂನ್ ಮಾಡ್ತಾ ಇದ್ದೀನಿ. ಆಗ್ಲೇ ಪಾಯಸ ಮಾಡ್ದಂಗಿತ್ತು. ನನ್ನ ಮಗ ಪ್ರೈಸ್ ಗೆದ್ದಿದ್ದಾನಲ್ವಾ, ಅದಕ್ಕೆ ಜಾಮೂನ್ ಮಾಡ್ತಾ ಇದ್ದೀನಿ. ರೀ, ಇವತ್ತು ಸ್ಕೂಲಲ್ಲಿ ಎಲ್ಲಾ ಪ್ರೈಸು ಅವನಿಗೆ ಕೊಡ್ತಾರಂತೆ. ಅದನ್ನೆಲ್ಲ ಇಡಕ್ಕೆ ನೀವು ಹೊಸ ಶೋಕೇಸ್ ಮಾಡಿಸ್ಬೇಕು. ಒಂದ್ ರೂಮೇ ಕಟ್ಸೋಣ ಬಿಡ. ಅಣ್ಣ, ಏನೋ ಅಲ್ಲಿ ಹರೀಶ. ಏನ್ ಹೇಳೋ? ಅಲ್ಲಿ ಗ್ರೌಂಡಲ್ಲಿ ಯಾರ ಜೊತೆ ಜಗಳ ಆಡ್ತಾನ. ಬೇಗ ಬನ್ನಿ ಅಣ್ಣ. ಹರೀಶ, ಹರೀಶ ಏನಾಯ್ತು? ಎದಳು ಹರೀಶ, ಎದಳು. ಏನಾಯ್ತು? ಎದಳು. ಹರೀಶ, 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 ಏನಾಯ್ತು?
ಅಯ್ಯೋ ಕಂದ ಏನಾಯ್ತಪ್ಪ? ಹರೀಶ ಮಾತಾಡು, ಏನಾಯ್ತು ನಿನ್ಗೆ? ಯಾರಿಗ್ ಮಾಡಿದ್ದು? ಯಾರಾದ್ರೂ ಹೇಳಿ, ಯಾರಿಗ್ ಮಾಡಿದ್ದು? ಹರೀಶ ಮಾತಾಡೋ ಹರೀಶ. ಅಯ್ಯೋ ನನ್ನ ಮಗನಿಗೆ ಏನಾಯ್ತು? ಹರೀಶ ಮಾತಾಡೋ. ಹರೀಶ ನೀನಾದ್ರೂ ಹೇಳಮ್ಮ. ಬಾ, ಬೇಕಂತ ಚುಚ್ಚಲಿಲ್ಲವ ನಾನು. ಬಾ, ನಿಜವಾಗ್ಲೂ ಬಾ. ತಂದೆ ತಾಯಿಗೆ ಇನ್ನೇನು ಆಸೆ ಇರುತ್ತೆ ಹೇಳಿ? ಮಗ ಕಣ್ಮುಂದೆ ಬೆಳೀತಾ ಬೆಳೀತಾ 4 ಜನರಿಂದ ಎಂಥ ಮಗನಪ್ಪ ಅನ್ಸ್ಕೋಬೇಕು. ಇಂಥ ಮಗನ ಯಾಕೆ ಬೇಕಿತ್ತು ಅಂತ ಅನ್ಸ್ಕೋಬಾರ್ದು. ಆ ದೇವರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡಿರ್ಬೇಕು. ಪ್ರತಿಯೊಬ್ಬರು ನಿಮ್ಮ ಮಗ ಬಂಗಾರ ಕಣ್ರಿ ಅಂದಾಗ ಏನೋ ಖುಷಿ, ಏನೋ ಆನಂದ. ದೃಷ್ಟಿ ಬಿದ್ದ? ಹಾಗೆ ಬಿದ್ದಿದ್ರೆ ನನ್ನ ದೃಷ್ಟಿನೇ ಬಿದ್ದಿರಬೇಕು. ಮಗನ ಕಳ್ಕೊಳ್ಳೋ ದುಃಖಕ್ಕಿಂತ ದೊಡ್ಡ ನೋವು ಬೇರೆ ಯಾವುದೂ ಇರೋದಿಲ್ಲ. ಒಂದು ಕ್ಷಣದ ದುಡುಕಿನಿಂದ ನನ್ನ ಮನೆ ಬೆಳಕು ಆರೋಯ್ತು. ಎಷ್ಟೇ ಸಿಟ್ಟು ಬಂದರೂ ಒಂದು ಕ್ಷಣ ತಡೆದು ನೋಡಿ, ಬದುಕು ಬೇರೆ ದಾರಿನೇ ತೋರಿಸುತ್ತೆ.